ಓಂ ಆದಿತ್ಯಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ನಾವು ಕಾರ್ಯನಿರತವಾದಷ್ಟು ಸಮಾಧಾನ, ದುಡಿತಾ ಇದ್ದಷ್ಟು ಶ್ರೀಮಂತಿಕೆ, ಸೋಮಾರಿಯಾದಷ್ಟು ದರಿದ್ರ, ಕಲಿಯುತ್ತಾ ಇದ್ದಷ್ಟು ಕಲಿಕೆ, ತಿಳಿಯುತ್ತಾ ಹೋದಷ್ಟು ತಿಳುವಳಿಕೆ. ಸಿಂಹರಾಶಿಯವರಿಗೆ ವಕ್ರಿ ಶನಿ ಗ್ರಹದ ಗೋಚಾರದ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಜುಲೈ 13ರಿಂದ ನವೆಂಬರ್ 28ರವರೆಗೂ ಸರಿಸುಮಾರು 138 ದಿನಗಳು ಶನಿಗ್ರಹ ವಕ್ರಿಯಾಗಿ ಚಲನೆ ಮಾಡಲಿದ್ದಾರೆ. ಈ ವಕ್ರಿ ಶನಿ ಸಿಂಹ ರಾಶಿಯವರ ಜೀವನದಲ್ಲಿ ಯಾವ ರೀತಿಯ ಪ್ರಭಾವ ಬೀರುತ್ತದೆ ಎಂದು ನೋಡೋಣ. ವಕ್ರಿ ಅಂದರೆ ಗ್ರಹಗಳು ಹಿಮ್ಮುಖವಾಗಿ ಚಲಿಸುವುದು, ಅಂದರೆ ಹಿಂದಿನ ಮನೆಯ ಫಲಗಳನ್ನು ಕೊಡುತ್ತದೆ. ಸಿಂಹ ರಾಶಿಯವರಿಗೆ ಅಷ್ಟಮ ಭಾವದಲ್ಲಿ ಶನಿಗ್ರಹ ವಕ್ರಿಯಾಗಲಿದೆ. ಅಷ್ಟಮ ಹಾಗೂ ಸಪ್ತಮ ಭಾವ ಎರಡೂ ಭಾವಗಳ ಪಾಸಿಟಿವ್ ಹಾಗೂ ನೆಗೆಟಿವ್ ರಿಸಲ್ಟ್ಗಳನ್ನು ಕೊಡಲಿದೆ. ಅಷ್ಟಮದ ಶನಿ ನಿಮ್ಮ ದಶಮ ಭಾವ, ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ, ಪಂಚಮ ಭಾವದ ಮೇಲೆ ದೃಷ್ಟಿಸುತ್ತಿದೆ. ಅಷ್ಟಮ ಭಾವಕ್ಕೆ ಸಂಬಂಧಿಸಿದ ಹಾಗೆ ಪೆಂಡಿಂಗ್ ಕರ್ಮಗಳು ಫುಲ್ಫಿಲ್ ಆಗಲಿದೆ. ನಿಮ್ಮ ತಂದೆ ಅಥವಾ ನಿಮ್ಮ ಪೂರ್ವಜರ ಆಸ್ತಿ, ಜಮೀನು, ಹಣಕಾಸಿಗೆ ಸಂಬಂಧಿಸಿದ ಹಾಗೆ ನಿಮ್ಮ ಕುಟುಂಬದವರಿಂದ ಯಾವುದೋ ಆಸ್ತಿ ನಿಮ್ಮ ಕೈ ಸೇರಬೇಕಾಗಿರುತ್ತದೆ. ಈ ಆಸ್ತಿಗಳು ಶನಿಗ್ರಹ ವಕ್ರಿಯಾದ ನಂತರ ನಿಮ್ಮ ಪೂರ್ವಜರ ಜಮೀನು, ಆಸ್ತಿ, ಹಣ ನಿಮ್ಮ ಕೈ ಸೇರುತ್ತದೆ. ಸಿಂಹರಾಶಿಯವರು ರಿಸರ್ಚ್ ಫೀಲ್ಡಲ್ಲಿ ಕೆಲಸ ಮಾಡುತ್ತಿದ್ದರೆ ಗುಡ್ ಟೈಮ್, ಹಾಗೂ ರಿಸರ್ಚ್ ಫೀಲ್ಡ್ಗೆ ಸಂಬಂಧಿಸಿದಂತಹ ಜಾಬ್ ಮಾಡಬೇಕು ಅಂದುಕೊಂಡಿರುವವರು ಮಿಡ್ ಜುಲೈ ನಂತರ ಸ್ಟಾರ್ಟ್ ಮಾಡಬಹುದು. ನಿಮ್ಮ ಜನ್ಮ ಜಾತಕದಲ್ಲಿ ಶನಿಗ್ರಹ ಕೆಟ್ಟಿರಬಾರದು. ಅಂದರೆ ಶನಿಗ್ರಹ ನೀಚ ರಾಶಿ, ಶತ್ರು ರಾಶಿಯಲ್ಲಿ ಸ್ಥಿತವಾಗಿದ್ದರೆ ನಿಮ್ಮ ಮಾತಿನಲ್ಲಿ ಕಂಟ್ರೋಲ್ ಇರುವುದಿಲ್ಲ. ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತನಾಡಿ ನಿಮ್ಮ ಕುಟುಂಬದಲ್ಲಿ ಸ್ನೇಹಿತರ ಜೊತೆ ಕೆಟ್ಟವರಾಗುತ್ತೀರಾ. ನಿಮ್ಮ ಪ್ರೀತಿ ವೈವಾಹಿಕ ಜೀವನದಲ್ಲಿ ಕಾರಣವಿಲ್ಲದೆ ನೀವು ಜಗಳ, ವಾದ, ವಿವಾದಗಳನ್ನು ಮಾಡುತ್ತಿದ್ದರೆ ನಿಮ್ಮ ಜನ್ಮ ಜಾತಕದಲ್ಲಿ ಶನಿಗ್ರಹದ ಪ್ಲೇಸ್ಮೆಂಟ್ ಚೆನ್ನಾಗಿರುವುದಿಲ್ಲ ಎಂದರ್ಥ. ಜುಲೈ ತಿಂಗಳ ನಂತರ ನಿಮ್ಮ ಜಾಬ್ಗೆ ಸಂಬಂಧಿಸಿದ ಹಾಗೆ ಪ್ರಯಾಣವನ್ನು ಮಾಡುತ್ತೀರಾ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಜವಾಬ್ದಾರಿಗಳು ಇನ್ನೂ ಹೆಚ್ಚಾಗಲಿದೆ. ನೀವು ಜಾಬ್ ಚೇಂಜ್ ಮಾಡಬೇಕು ಅಥವಾ ಟ್ರಾನ್ಸ್ಫರ್ಗಾಗಿ ಟ್ರೈ ಮಾಡುತ್ತಿದ್ದರೆ ಜುಲೈ ತಿಂಗಳ ನಂತರ ನಿಮ್ಮ ಜಾಬನ್ನು ಚೇಂಜ್ ಮಾಡಬಹುದು. ನಿಮ್ಮ ಜಾಬಲ್ಲಿ ಪ್ರಮೋಷನ್ಸ್ಗಳು ಆಗುತ್ತದೆ, ಆದರೆ ತಾಳ್ಮೆ ಸಮಾಧಾನದಿಂದ ಇರಬೇಕು. ಸಿಂಹರಾಶಿಯವರಿಗೆ ಶನಿಗ್ರಹ ನಿಮ್ಮ 6ನೇ ಭಾವದ ಅಧಿಪತಿಯಾಗಿರುವುದರಿಂದ ನಿಮ್ಮ ಆರೋಗ್ಯದಲ್ಲಿಯೂ ಸಮಸ್ಯೆಗಳು ಬರಲಿದೆ. ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ, ಆರೋಗ್ಯಕರ ಆಹಾರಗಳನ್ನು ಸೇವಿಸಿ. ನಿಮ್ಮ ಹಳೆಯ ಪ್ರೇಮಿ ಅಥವಾ ಸ್ನೇಹಿತರಿಗೆ ಸಂಬಂಧಿಸಿದ ಹಾಗೆ ನೀವು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ. ನಿಮ್ಮ ಸಹಾಯವನ್ನು ಕೇಳುತ್ತಾರೆ. ಶನಿಗ್ರಹದ ದೃಷ್ಟಿ ನಿಮ್ಮ ಪಂಚಮ ಭಾವದ ಮೇಲೂ ಬೀಳುತ್ತಿದೆ. ಆದ್ದರಿಂದ ನಿಮ್ಮ ಪ್ರೀತಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತದೆ. ನಿಮ್ಮ ಪ್ರೇಮಿ ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾರೆ. ಸಿಂಹರಾಶಿ ವಿದ್ಯಾರ್ಥಿಗಳು ನಿಮ್ಮ ಎಜುಕೇಷನ್ ವಿಚಾರದಲ್ಲಿ ನಿಧಾನ ಮಾಡದೆ ಸೂಕ್ತ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು. ಯಾವ ಕೋರ್ಸ್ಗೆ ಜಾಯಿನ್ ಆಗಬೇಕು, ಹೈಯರ್ ಸ್ಟಡೀಸ್ ಮಾಡಬೇಕಾ ಬೇಡವಾ ಎನ್ನುವಂತಹ ಕನ್ಫ್ಯೂಷನ್ ಇರುತ್ತದೆ. ಆಲಸ್ಯ ಮಾಡದೆ ಡಿಸಿಷನನ್ನು ತೆಗೆದುಕೊಳ್ಳಿ. ಹೊಸ ಸ್ಕಿಲ್ಸ್ಗಳನ್ನು ಕಲಿಯುತ್ತೀರಾ. ಎಕ್ಸ್ಟ್ರಾ ಇನ್ಕಮ್ ಅರ್ನ್ ಮಾಡುವುದಕ್ಕಾಗಿ ಹೆಚ್ಚು ಕಷ್ಟಪಟ್ಟು ದುಡಿಯುವಂತೆ ವಕ್ರಿ ಶನಿ ನಿಮ್ಮನ್ನು ಪ್ರೇರೇಪಿಸುತ್ತದೆ. ಸಿಂಹರಾಶಿಯವರು ನಿಮ್ಮ ಲೈಫ್ ಪಾರ್ಟ್ನರ್ನ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ಜೀವನ ಸಂಗಾತಿಗೆ ಅನಾರೋಗ್ಯದ ಸಮಸ್ಯೆಗಳು ಬರುತ್ತದೆ. ಕೋರ್ಟಲ್ಲಿ ಕೇಸ್ ನಡೆಯುತ್ತಿದ್ದರೆ, ಶತ್ರುಗಳ ಕಾಟ ಹೆಚ್ಚಾಗಿದ್ದರೆ, ಇನ್ನೂ ಅಷ್ಟಮ ಶನಿ ನಡೆಯುತ್ತಿರುವುದರಿಂದ ಸ್ವಲ್ಪ ಸಮಾಧಾನವಾಗಿರಿ. ಆದರೆ ಈ 138 ದಿನಗಳಲ್ಲಿ ನಿಮಗೆ ಶತ್ರುಗಳು ಕಡಿಮೆಯಾಗುತ್ತಾರೆ. ಆದರೆ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಈಗೋ ಕ್ಲಾಶಸ್ ಬಂದೇ ಬರುತ್ತದೆ. ನೀವು ನಿಮ್ಮ ಮಾತಿನಲ್ಲಿ ನಿಯಂತ್ರಣವನ್ನು ಇಟ್ಟುಕೊಳ್ಳಬೇಕು. ನೀವು ಬಹಳ ಬೇಗ ಕೋಪಿಸಿಕೊಂಡು ಮಾತನಾಡುವುದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ಇಲ್ಲದಿದ್ದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು, ವೈಮನಸ್ಸುಗಳು ಬರುತ್ತದೆ. ನಿಮ್ಮ ಜೀವನದಲ್ಲಿ ನಡೆದಂತಹ ಹಳೆಯ ಘಟನೆಗಳನ್ನು ಕೆದಕುತ್ತಾ ಜಗಳ ಮಾಡಿ ಅಂತರ ಹೆಚ್ಚಾಗಲಿದೆ. ಆದ್ದರಿಂದ ಹಳೆಯ ಘಟನೆಗಳನ್ನು ಕೆದಕಲು ಹೋಗಬೇಡಿ. ನಿಮ್ಮ ಸಪ್ತಮಾಧಿಪತಿ ಶನಿಗ್ರಹ ಅಷ್ಟಮ ಭಾವದಲ್ಲಿ ವಕ್ರಿಯಾಗುವುದರಿಂದ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಬದಲಾಗಬಹುದು ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ನ ಲೈಫಲ್ಲಿ ದೊಡ್ಡ ಟ್ರಾನ್ಸ್ಫರ್ಮೇಷನ್ ಆಗಲಿದೆ.
ಅವರ ಜೀವನದಲ್ಲಿ ದೊಡ್ಡ ಪರಿವರ್ತನೆಯನ್ನು ಕಾಣುತ್ತೀರಾ. ಈ 4 ತಿಂಗಳು ನೀವು ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಹಾಗೂ ನಿಮ್ಮ ಬಿಸ್ನೆಸ್ ವಿಚಾರವಾಗಿ ಮಾತನಾಡುವಾಗ ತುಂಬ ನ್ಯಾಯ, ಧರ್ಮ, ಪ್ರಾಮಾಣಿಕ, ಸಮಾಧಾನವಾಗಿ ತಾಳ್ಮೆಯಿಂದ ಮಾತನಾಡಬೇಕು. ಇಲ್ಲದಿದ್ದರೆ ಶನಿಗ್ರಹ ತೊಂದರೆಗಳನ್ನು, ಅವಮಾನಗಳನ್ನು ಕೊಟ್ಟು ನಿಮಗೆ ತಾಳ್ಮೆಯನ್ನು ಖಂಡಿತವಾಗಿಯೂ ಕಲಿಸುತ್ತದೆ. ಹಣದ ವಿಚಾರ, ವೈವಾಹಿಕ ಜೀವನ, ಪ್ರೀತಿ ಪ್ರೇಮದ ವಿಚಾರದಲ್ಲಿ, ನಿಮ್ಮ ಮಕ್ಕಳ ಎಜುಕೇಷನ್, ಆರೋಗ್ಯದಲ್ಲಿ ವಿಶೇಷವಾದ ಗಮನವನ್ನು ಹಾಗೂ ಜವಾಬ್ದಾರಿಯನ್ನು ನೀವು ವಹಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಶನಿಗ್ರಹ ನಿಮಗೆ ಪಾಠಗಳನ್ನು ಕಲಿಸಿ ಜವಾಬ್ದಾರಿ ವಹಿಸಿಕೊಳ್ಳುವಂತೆ ಮಾಡುತ್ತದೆ. ಶನಿಗ್ರಹ ವಕ್ರಿಯಾಗುವುದರಿಂದ ಸಿಂಹ ರಾಶಿಯವರಿಗೆ ಅಷ್ಟಮ ಶನಿಯ ಗ್ರಹದ ಪ್ರಭಾವ ಕಡಿಮೆಯಾಗಲಿದೆ. ಸಿಂಹ ರಾಶಿಯವರು ಪ್ರತಿನಿತ್ಯ ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ಹಾಗೂ ಪ್ರತಿ ಶನಿವಾರ ವೃದ್ಧಾಶ್ರಮಕ್ಕೆ ಆಹಾರ ಹಾಗೂ ವಸ್ತ್ರಗಳನ್ನು ವಿತರಿಸುವುದರಿಂದ ಅಷ್ಟಮ ಶನಿ ಹಾಗೂ ವಕ್ರಿ ಶನಿಯ ಪ್ರಭಾವ ಕಡಿಮೆಯಾಗಿ ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.